ಅವರು ಪರಿಹಾರವನ್ನು ಕೊಡಬಾರದು ಕರ್ನಾಟಕಕ್ಕೆ ಅಂತೇಳಿ 7 ತಿಂಗಳಾದರೂ ಕೂಡ ನಾವು ಮನವಿ ಸಲ್ಲಿಸಿ ಇವತ್ತಿನವರಿಗೆ ಕೊಡಲಿಲ್ಲ. ಅನಿವಾರ್ಯವಾಗಿ ನಾವು ಕೋರ್ಟ್ ಮೆಟ್ಲನ್ನು ಹತ್ತಬೇಕಾಯ್ತು, ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಬೇಕಾಯ್ತು. ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಅಪಿಯರ್ ಆಗಿ ನೋಟಿಸ್ ಕೊಡಬೇಡಿ, ನಾವು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಸಬ್ಮಿಷನ್ ಮಾಡಿದ್ರು. 2 ವಾರ ಟೈಮ್ ಕೊಡಿ, ನಮಗೆ ಇದನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. 2 ವಾರ ಟೈಮ್ ಕೊಟ್ಟರು. ಮೊನ್ನೆ 21ನೇ ತಾರೀಕಿಗಿತ್ತು ಕೇಸು. ಮತ್ತೆ 1 ವಾರ ಟೈಮ್ ಕೊಡಿ, ನಾವು ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರು. ನಾನು ವಿತ್ ಆಲ್ ಹೋಪ್ ಕಾಯ್ತಾ ಇದ್ದೀನಿ ಕೊಡಬಹುದು ಅಂತೇಳಿ. ಇಲ್ಲವರೆ ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ನಾವು ನೋಡಿ ಸುಪ್ರೀಂ ಕೋರ್ಟ್ಗೆ ಹೋಗದೆ ಹೋಗಿದ್ರೆ ನಮಗೆ ಪರಿಹಾರ ಹಣ ಸಿಗ್ತಾನೆ ಇರಲಿಲ್ಲ. ಈಗೇನು ಹೇಳ್ತಾರೆ ಅಂತಂದ್ರೆ UPA ಸರ್ಕಾರದಲ್ಲಿ 10 ತಿಂಗಳು ಕೊಟ್ಟಿರಲಿಲ್ಲ. ಹಾಗಾದ್ರೆ ನೀವು ಯಾಕೆ ಸುಳ್ಳು ಹೇಳಿದ್ರಿ? ಅಮಿತ್ ಶಾ ಬಂದಿದ್ರು ಚನ್ನಪಟ್ಟಣದಲ್ಲಿ ಹೇಳಿದ್ರು, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ವಿಳಂಬವಾಗಿ ಮನವಿ ಕೊಡ್ತು. ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಅವರು ಬರಗಾಲದ ದುಡ್ಡು ಕೇಳ್ತಾ ಇಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರೇ, ನಮಗೆ ಗ್ಯಾರಂಟಿ ಯೋಜನೆಗೆ 1 ರೂಪಾಯಿ ಕೊಡಬೇಡಿ, ನಾವು ಕೇಳೋದೂ ಇಲ್ಲ. ನಮ್ಮ ಸಂಪನ್ಮೂಲಗಳಿಂದಲೇ ಆ ಗ್ಯಾರಂಟಿ ಯೋಜನೆಗಳಿಗೆ ಬರೆಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ನಾನು. ಹಾಗಿದ್ರೆ ನಿರ್ಮಲಾ ಸೀತಾರಾಮನ್ ಹೇಳೋ ಸತ್ಯ ಇದ್ರೆ, ಅಮಿತ್ ಶಾ ಹೇಳೋ ಸತ್ಯ ಇದ್ರೆ, ನೀವು ನಿಮ್ಮ ಅಟಾರ್ನಿ ಜನರಲ್ ಯಾಕೆ ಹೇಳಲಿಲ್ಲ ಅದನ್ನ? ಸಾಲಿಸಿಟರ್ ಜನರಲ್ ಯಾಕೆ ಹೇಳಲಿಲ್ಲ ಅದನ್ನ ಕೋರ್ಟ್ನಲ್ಲಿ? ಅವರು ಟೈಮ್ ಕೇಳಿದ್ರ ಹೊರತು ಇತ್ಯರ್ಥ ಮಾಡಲಿಕ್ಕೆ. ಬಿಕಾಸ್ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ NDRF ನಿಂದ ಪರಿಹಾರ ಕೊಡಬೇಕಾಗಿರ್ತಕ್ಕಂಥದ್ದು ಅದು ನಮ್ಮ ಹಕ್ಕು. ಯಾವುದೇ ರಾಜ್ಯದಲ್ಲಿ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಆ NDRF ನಿಂದ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಇದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ನರೇಂದ್ರ ಮೋದಿ ಅವರು ಬಡವರ ಪರವಾಗಿ ಏನು ಕೆಲಸ ಮಾಡಲಿಲ್ಲ, ರೈತರ ಪರವಾಗಿ ಏನು ಕೆಲಸ ಮಾಡಲಿಲ್ಲ, ರೈತರು ಸಾಲ ಮನ್ನಾ ಮಾಡಲಿಲ್ಲ. ಅದಕ್ಕೋಸ್ಕರನೇ AICC ಅವರು 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನಾವು ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ತಿಂಗಳಿಗೆ 8,500 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. 1 ವರ್ಷಕ್ಕೆ 1 ಲಕ್ಷ ರೂಪಾಯಿ. ಒಂದು ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ. ಬೇಕೋ ಬೇಡ ನಿಮಗೆ? ಬೇಕೋ ಬೇಡ? ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ಸ್ಟೈಪೆಂಡ್ ಕೊಡ್ತದೆ. ರೈತರಿಗೆ ಅವರು ಮಾಡಿರ್ತಕ್ಕಂಥ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತಾರೆ. ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡ್ತಕ್ಕಂಥದಕ್ಕೆ MSP ಅಂತ ಕೊಡ್ತಾರೆ. ಅದಕ್ಕೆ ಕಾನೂನನ್ನು ಮಾಡಿ ಕಾನೂನಿನ ಚೌಕಟ್ಟನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜಾತಿ ಗಣತಿಯನ್ನು ಮಾಡಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ
ಕಾರ್ಮಿಕರಿಗೆ ನ್ಯಾಯ, NREGS ನಲ್ಲಿ ಸಿಗ್ತಕ್ಕಂಥ ಕೂಲಿ ಇಡೀ ದೇಶದಲ್ಲಿ 400 ರೂಪಾಯಿಗಳನ್ನ ಮಾಡ್ತಕ್ಕಂಥದನ್ನ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಯಾರು ಓಟ್ ಹಾಕ್ಬೇಕು? ನೀವು ಯಾರು ಓಟ್ ಹಾಕ್ಬೇಕು? ಕೈ ಎತ್ತಿ ನೋಡೋಣ. ಹೆಣ್ಮಕ್ಳು ಈ ಕಡೆ ಸುಮ್ಮನೆ ಕೂತಿದ್ದೀರಲ್ಲ.